ವಿದ್ಯಾರ್ಥಿಗಳೇ ನಮಸ್ಕಾರ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪಾಠ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಶ್ನಾಕೋಟಿಯನ್ನು ತಯಾರಿಸಿದ್ದಾರೆ. ಆ ಪ್ರಶ್ನೆಕೋಟಿಯಲ್ಲಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರವನ್ನ ಮತ್ತು ಆ ಉತ್ತರದ ವಿವರಣೆಯನ್ನ ಈ ವಿಡಿಯೋ ಸರಣಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ, ಈ ಪಾಠದಲ್ಲಿ ಕೊಟ್ಟಂತಹ LBA ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರ ಮತ್ತು ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ 1, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಎ, ನೀರಿನಲ್ಲಿ ಉಪ್ಪು ಕರಗುವುದು, ಬಿ, ಕಾಗದ ತುಂಡರಿಸುವುದು, ಸಿ, ಕಬ್ಬಿಣ ತುಕ್ಕು ಹಿಡಿಯುವುದು ಮತ್ತು ಡಿ, ನೀರು ಕುದಿಯುವುದು. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವ ಹಾಗೆ ರಾಸಾಯನಿಕ ಬದಲಾವಣೆ ಅಂದ್ರೆ ಅಲ್ಲಿ ಯಾವುದಾದ್ರೂ ಒಂದು ಹೊಸ ವಸ್ತು ಉತ್ಪತ್ತಿ ಆಗಿರಬೇಕು. ಕಬ್ಬಿಣದ ತುಕ್ಕು ಹಿಡಿಯುವುದು ಈ ಒಂದು ಕ್ರಿಯೆಯಲ್ಲಿ ಕಬ್ಬಿಣದ ಒಂದು ಜಲೀಯ ಆಕ್ಸೈಡ್ ಆಗಿ ಹೊಸ ವಸ್ತು ಅಲ್ಲಿ ಉತ್ಪತ್ತಿ ಆಗುತ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ತುಕ್ಕು ಹಿಡಿಯುವುದು. ಪ್ರಶ್ನೆ 2, ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಅಂತ 4 ಆಪ್ಷನ್ ಇದೆ. ಬಣ್ಣ ಬದಲಾವಣೆ, ಉಷ್ಣ ಬಿಡುಗಡೆ, ಆಕಾರ ಬದಲಾವಣೆ ಮತ್ತು ಅನಿಲ ಬಿಡುಗಡೆ. ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣ ಬದಲಾವಣೆ ಆಗ್ತದೆ, ಉಷ್ಣ ಕೂಡ ಬಿಡುಗಡೆ ಆಗಬಹುದು ಅಥವಾ ಹೀರಿಕೆ ಆಗಬಹುದು, ಅನಿಲದ ಬಿಡುಗಡೆ ಕೂಡ ಆಗ್ತದೆ. ಆದರೆ ಆಕಾರ ಬದಲಾವಣೆ ಇದು ರಾಸಾಯನಿಕ ಕ್ರಿಯೆ ಲಕ್ಷಣ ಆಗಿಲ್ಲ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ, ಆಕಾರ ಬದಲಾವಣೆ. ಪ್ರಶ್ನೆ 3, Fe2O3 plus 2Al gives Al2O3 plus 2Fe ಅನ್ನುವಂತ ಒಂದು ರಾಸಾಯನಿಕ ಸಮೀಕರಣವನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಈ ರೀತಿ ಇದೆ, ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ 4 ಆಪ್ಷನ್. ಎ, ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವ ಹಾಗೆ ಸಂಯೋಗ ಕ್ರಿಯೆಯಲ್ಲಿ 2 ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗ್ತಾ ಇದೆ ಮತ್ತು ವಿಭಜನೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ವಿಭಜನೆಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಆಗಬಹುದು. ಆದ್ರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ 2 ಪ್ರತಿವರ್ತಕಗಳು ಇದೆ ಮತ್ತು ಇಲ್ಲಿ 2 ಉತ್ಪನ್ನಗಳನ್ನು ಕೂಡ ನೋಡಬಹುದು. ಅದರಿಂದ ಇದು ಸಂಯೋಗ ಕ್ರಿಯೆಯಾಗಲಿ ವಿಭಜನೆ ಕ್ರಿಯೆಗಾಗಲಿ ಉದಾಹರಣೆ ಅಲ್ಲ. ಇನ್ನು ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗ್ತದೆ, ಒಂದು ಧಾತು ತನಗಿಂತ ಕಡಿಮೆ ಕ್ರಿಯಾಪಟು ಇರುವಂತ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟ ಮಾಡುವಂತದ್ದು. ದ್ವಿಸ್ಥಾನಪಲ್ಲಟದಲ್ಲಿ ಆಯಾನಗಳ ವಿನಿಮಯ ಆಗ್ತದೆ. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಆಯಾನಗಳ ವಿನಿಮಯವಾಗಿರುವುದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಅಲ್ಯೂಮಿನಿಯಂ ಅನ್ನುವಂತ ಒಂದು ಧಾತು ತನಗಿಂತ ಕಡಿಮೆ ಕ್ರಿಯಾಪಟು ಇರುವಂತ ಕಬ್ಬಿಣವನ್ನ ಅದರ ಒಂದು ಸಂಯುಕ್ತ ಅಂದ್ರೆ Fe2O3 ಕಬ್ಬಿಣದ ಆಕ್ಸೈಡ್ ನಿಂದ ಕಬ್ಬಿಣವನ್ನ ಇಲ್ಲಿ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಅದರಿಂದ ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಆಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಎ ಆಪ್ಷನ್ BaCl2 ಮತ್ತು Na2SO4 ಅಂದ್ರೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಬಿ ಆಪ್ಷನ್ ದಲ್ಲಿ Al2O3 ಮತ್ತು HCl ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಸಿ ಆಪ್ಷನ್ ದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಇದೆ. ಡಿ ಆಪ್ಷನ್ ದಲ್ಲಿ Na2O ಮತ್ತೆ CO2 ಕೊಟ್ಟಿದ್ದಾರೆ. ಇಲ್ಲಿ ಆಯಾನ್ಗಳನ್ನ ವಿನಿಮಯ ಮಾಡಿಕೊಳ್ಳುವಂತದಂದ್ರೆ ಅಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗಬೇಕು, ಜೊತೆಗೆ ಪ್ರಕ್ಷೇಪ ಉಂಟು ಮಾಡುವಂತದ್ದು ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಅದರಿಂದ ಸರಿಯಾದ ಉತ್ತರ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಇಲ್ಲಿ ಇವೆರಡು ಸಂಯುಕ್ತಗಳು ಪ್ರತಿವರ್ತಿಸಿ ಆಯಾನುಗಳನ್ನ ವಿನಿಮಯ ಮಾಡಿಕೊಳ್ಳುತ್ತದೆ. ಅಂದ್ರೆ ಬೇರಿಯಂ ಇದು ಸಲ್ಫೇಟ್ ಜೊತೆಗೆ ಸೇರಿ ಬೇರಿಯಂ ಸಲ್ಫೇಟ್ ಅನ್ನುವಂತಹ ಬಿಳಿಯ ಪ್ರಕ್ಷೇಪವನ್ನ ಉಂಟು ಮಾಡುತ್ತದೆ. ನಂತರ ಸೋಡಿಯಂ ಕ್ಲೋರಿನ್ ಜೊತೆಗೆ ಸೇರಿ ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಲವಣವನ್ನ ಉಂಟು ಮಾಡುವಂತದ್ದು. ಅದರಿಂದ ಎ ಆಪ್ಷನ್ ಸರಿಯಾಗಿದೆ. ಇನ್ನು ಬಿ ಆಪ್ಷನ್ ತಾವು ನೋಡ್ತಾ ಇದ್ದೀರಿ, Al2O3 ಪ್ಲಸ್ HCl. ಇದು ಉಭಯವರ್ತಿ ಆಕ್ಸೈಡ್ ನ ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿ ತಗೊಳ್ಬಹುದು. ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಇದೆ. ಇಲ್ಲಿ ಪ್ರತ್ಯಾಮ್ಲ ಮತ್ತು ಆಮ್ಲ ಸೇರಿ ತಟಸ್ಥೀಕರಣ ಕ್ರಿಯೆ ನಡೆಯುವಂತ ಉದಾಹರಣೆಯಾಗಿದೆ.
ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಿ ಸೋಡಿಯಂ ಆಕ್ಸೈಡ್ ಅಂದ್ರೆ ಲೋಹದ ಆಕ್ಸೈಡ್ ಮತ್ತು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿರುವಂತಹ CO2 ಇದು ಆಮ್ಲ ಪ್ರತ್ಯಾಮ್ಲಗಳ ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿ ತಗೊಳ್ಬಹುದು. ಆದರೆ ಇಲ್ಲಿ ಸರಿ ಉತ್ತರ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಪ್ರಶ್ನೆ 5. ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಸ್ಥಾನಪಲ್ಲಟ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ ಮತ್ತು ರೆಡಾಕ್ಸ್ ಕ್ರಿಯೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯುತ್ ವಿಭಜನೆ ಅಂದ್ರೆ ನೀರಿನ ವಿದ್ಯುತ್ ವಿಭಜನೆ ಅನ್ನುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲ ಉಂಟಾಗ್ತಾ ಇದೆ. ಅಂದ್ರೆ ನೀರು ಅಂದ್ರೆ H2O ಅನ್ನುವಂತಹ ಒಂದು ಸಂಯುಕ್ತ ವಸ್ತುವಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡೂ ಕೂಡ ಏನಾಗ್ತಾ ಇದೆ, ವಿಭಜನೆಯಾಗಿ ಅನಿಲ ಉಂಟಾಗ್ತಾ ಇದೆ. ಅದರಿಂದ ಇದೊಂದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಆದರೆ ಆ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ದಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆಗ್ತದೆ ಅದನ್ನ ನಾವು ತಿಳ್ಕೊಳ್ಬೇಕು. ಸ್ಥಾನಪಲ್ಲಟ ಕ್ರಿಯೆ ಅಂತೂ ಇಲ್ಲಿ ನಡೆಯಲ್ಲ. ಬಹಿರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣ ಬಿಡುಗಡೆ ಆಗುವಂತಹ ಕ್ರಿಯೆ. ರೆಡಾಕ್ಸ್ ಕ್ರಿಯೆ ಅಂದ್ರೆ ಅಲ್ಲಿ ಒಂದು ಸಂಯುಕ್ತ ಅಥವಾ ಒಂದು ವಸ್ತು ಆಕ್ಸಿಜನ್ ಅನ್ನ ಕಳೆದುಕೊಳ್ಳುತ್ತದೆ, ಇನ್ನೊಂದು ಧಾತು ಅಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವಂತದ್ದು, ಅದು ರೆಡಾಕ್ಸ್ ಕ್ರಿಯೆ ಆಗಿರ್ತದೆ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಅನಿಲಗಳು ವಿಭಜನೆ ಆಗ್ತಿರುವಾಗ ಅಲ್ಲಿ ಉಷ್ಣ ಹೀರಿಕೆ ಆಗ್ತಾ ಇದೆ ಅಥವಾ ಶಕ್ತಿ ಹೀರಿಕೆ ಆಗ್ತಾ ಇದೆ. ಆದ್ದರಿಂದ ಸರಿಯಾದ ಉತ್ತರ ಅಂತರುಷ್ಣಕ ಕ್ರಿಯೆ. 6ನೇ ಪ್ರಶ್ನೆ, ಪ್ರತಿವರ್ತಕಗಳು ತಮ್ಮ ಆಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾರೆ. ಸೊ ಆಯಾನುಗಳು ಪರಸ್ಪರ ಬದಲಾವಣೆ ಆಗ್ತಾ ಇದೆ ಅಥವಾ ವಿನಿಮಯ ಆಗ್ತಾ ಇದೆ. ಆಯಾನುಗಳು ವಿನಿಮಯ ಆದಾಗ ಅದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೇವೆ. ಸರಿಯಾದ ಉತ್ತರ ದ್ವಿಸ್ಥಾನ ಪಲ್ಲಟ ಕ್ರಿಯೆ. 7ನೇ ಪ್ರಶ್ನೆ, CuO ಅಂದ್ರೆ ಕಾಪರ್ ಆಕ್ಸೈಡ್, ತಾಮ್ರದ ಆಕ್ಸೈಡ್ ಪ್ಲಸ್ H2 ಇದು ತಾಮ್ರ ಮತ್ತು H2O ಅನ್ನುವಂತ ಉತ್ಪನ್ನವನ್ನ ಉತ್ಪತ್ತಿ ಮಾಡ್ತಾ ಇದೆ. ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. CuO ಮತ್ತು H2, ಬಿ ದಲ್ಲಿ H2 ಮತ್ತೆ CuO, ಸಿ ದಲ್ಲಿ Cu ಮತ್ತೆ H2O ಮತ್ತು ಡಿ ದಲ್ಲಿ H2O ಮತ್ತೆ Cu ಅನ್ನುವಂತ ಆಪ್ಷನ್ ಕೊಟ್ಟಿದ್ದಾರೆ. ತಾವಿಲ್ಲಿ ನೋಡಬಹುದು ಮಾರ್ಚ್ 2020 ಮತ್ತೆ ಏಪ್ರಿಲ್ 2025 ಒಂದರ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ. ವಿದ್ಯಾರ್ಥಿಗಳೇ, ಇದೊಂದು ಬಹುಮುಖ್ಯ ಪ್ರಶ್ನೆಯಾಗಿದೆ. ಇದನ್ನ ಬಹು ಆಯ್ಕೆಯಲ್ಲೂ ಕೇಳಬಹುದು, 1 ಅಥವಾ 2 ಅಂಕದ ಪ್ರಶ್ನೆಯನ್ನಾಗೂ ಕೂಡ ಕೇಳಬಹುದು. ತಾವು ಇಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಆಗಿರುವಂತಹ ವಸ್ತುಗಳನ್ನ ಅಥವಾ ಪ್ರತಿವರ್ತಕಗಳನ್ನ ಗುರುತಿಸಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಆಗಿದೆ. ಸೊ ಪ್ರತಿವರ್ತಕದಲ್ಲಿ ತಾವು ನೋಡಬೇಕಾಗಿರುವಂತದ್ದು ಯಾವ ಒಂದು ವಸ್ತು ಅಥವಾ ಸಂಯುಕ್ತ ಆಕ್ಸಿಜನ್ ಅನ್ನ ಕಳೆದುಕೊಂಡು ಉತ್ಪನ್ನ ಆಗಿರ್ತದಲ್ಲ ಅದು ಅಪಕರ್ಷಣೆಗೆ ಒಳಪಟ್ಟಂತ ವಸ್ತು. ನಂತರ ಯಾವ ಒಂದು ಧಾತು ಅಥವಾ ವಸ್ತು ಆಮ್ಲಜನಕವನ್ನ ಪಡ್ಕೊಂಡು ಅಲ್ಲಿ ಉತ್ಪನ್ನ ಉಂಟಾಗಿರ್ತದೆ ಅದು ಉತ್ಕರ್ಷಣೆಗೆ ಒಳಗಾದಂತ ವಸ್ತು. ಸೊ ಫಸ್ಟ್ ಇಲ್ಲಿ ಉತ್ಕರ್ಷಣೆ ಅಂತ ಕೊಟ್ಟಾರೆ ಅಂದ್ರೆ ಆಮ್ಲಜನಕ ಪಡೆದುಕೊಂಡಿರುವಂತ ಧಾತು ಅಥವಾ ವಸ್ತು ಯಾವುದು ಅಂತ ಗುರುತಿಸಬೇಕು. ತಾವಿಲ್ಲಿ ನೋಡ್ತಾ ಇದ್ದೀರಿ H2 ಇದೆ, ಉತ್ಪನ್ನದಲ್ಲಿ ಅದು H2O ಆಗಿದೆ. ಅಂದ್ರೆ ಹೈಡ್ರೋಜನ್ ಆಮ್ಲಜನಕವನ್ನ ಪಡೆದುಕೊಂಡಿದೆ. ಆದ್ದರಿಂದ ಇದು ಉತ್ಕರ್ಷಣೆಯಾದಂತ ವಸ್ತು ಅಥವಾ ಧಾತು. ಸೊ ಫಸ್ಟ್ ಆನ್ಸರ್ ದಲ್ಲಿ H2 ಅಂತ ಬರಬೇಕು. ಬಿ ದಲ್ಲಿ ತಾವು ನೋಡ್ತಾ ಇದ್ದೀರಿ H2 ಅಂತ ಇದೆ. ನಂತರ ಇಲ್ಲಿ ಅಪಕರ್ಷಣೆಗೆ ಒಳಗಾದಂತ ಪ್ರತಿವರ್ತಕ ಕೇಳಿದ್ದಾರೆ. ಅಪಕರ್ಷಣೆ ಅಂದ್ರೆ ಅಲ್ಲಿ ಆಮ್ಲಜನಕವನ್ನ ಕಳೆದುಕೊಳ್ಳುವಂತಹ ಒಂದು ವಸ್ತು ಆಗಿರಬೇಕು. ಸೊ ಇಲ್ಲಿ CuO ಅಂತ ತಾವು ನೋಡ್ತಾ ಇದ್ದೀರಿ, ಇದು ಉತ್ಪನ್ನದಲ್ಲಿ Cu ಆಗಿರುವುದನ್ನ ತಾವಿಲ್ಲಿ ನೋಡಬಹುದು. ಅಂದ್ರೆ ಆಮ್ಲಜನಕವನ್ನ ಕಳೆದುಕೊಂಡಿದೆ. ಅದರಿಂದ CuO ಅನ್ನುವಂಥದ್ದು ಅಪಕರ್ಷಣೆಗೆ ಒಳಗಾದಂತಹ ವಸ್ತು ಅಥವಾ ಪ್ರತಿವರ್ತಕ ಅಂತ ಹೇಳಬಹುದು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ H2 ಮತ್ತು CuO. ಪ್ರಶ್ನೆ 8, ಬೆಳ್ಳಿಯ ಕ್ಲೋರೈಡ್ ಅನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಬೆಳ್ಳಿಯ ಕ್ಲೋರೈಡ್ ಅನ್ನ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಅದು ಬೆಳ್ಳಿ ಮತ್ತು ಕ್ಲೋರೈಡ್ ಆಗಿ ವಿಭಜನೆಯಾಗ್ತಾ ಇದೆ. ಆಪ್ಷನ್ ನೋಡೋಣ. ಎ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಬಿ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ. ಸಿ, ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣೆ ಹೊಂದುತ್ತದೆ.
ಡಿ ಬೆಳ್ಳಿಯ ಕ್ಲೋರೈಡ್ ಅಪಕರ್ಷಣೆ ಹೊಂದುತ್ತದೆ. ಇಲ್ಲಿ ಸಿ ಮತ್ತು ಡಿ ಉತ್ತರ ತಪ್ಪಾಗಿರುವಂತ ಉತ್ತರ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಆಮ್ಲಜನಕದ ಸೇರ್ಪಡೆ ಆಗಲಿ ಕಳೆದುಕೊಳ್ಳುವಂತ ಕ್ರಿಯೆ ನಡೀತಾ ಇಲ್ಲ. ಇನ್ನು ಎ ಮತ್ತು ಬಿ ಆಪ್ಷನ್ ನೋಡಿದಾಗ ತಾವಿಲ್ಲಿ ನೋಡ್ತಾ ಇದ್ದೀರಿ, ಎದಲ್ಲಿ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗ್ತಿದೆ ಅಂತ ಕೊಟ್ಟಿದ್ದಾರೆ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡು ಆಪ್ಷನ್ ಇಲ್ಲಿ ನಮಗೆ ಸರಿಯಾಗಿ ಕಂಡು ಬಂದರೂ ಕೂಡ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇದ್ದೀರಿ ಬೂದು ಬಣ್ಣಕ್ಕೆ ತಿರುಗುತ್ತದೆ ಅಂತ ಆ ಒಂದು ಬಣ್ಣವನ್ನ ಇಲ್ಲಿ ಕ್ವೆಶ್ಚನ್ ದಲ್ಲಿ ಕೇಳಿದ್ದಾರೆ. ಸೊ ಬೂದು ಬಣ್ಣ ಬರ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಬೆಳ್ಳಿಯ ಕ್ಲೋರೈಡ್ ವಿಭಜನೆಯಾಗಿ ಬೆಳ್ಳಿ ಉಂಟಾಗುವುದು ಆ ಒಂದು ಬೂದು ಬಣ್ಣಕ್ಕೆ ಕಾರಣವಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಪ್ರಶ್ನೆ 9, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ. ಸೊ ನೀರಿನ ಒಂದು ಅಣುಸೂತ್ರ ತಮ್ಗೆ ಗೊತ್ತೇ ಇದೆ, H2O ಅಂತ ಬರಿತೇವೆ. H2 ಅಂದ್ರೆ ಹೈಡ್ರೋಜನ್ ನ 2 ಪರಮಾಣುಗಳು, ಆಕ್ಸಿಜನ್ ನ 1 ಪರಮಾಣು ಇರುವಂತದ್ದು. ಆದ್ದರಿಂದ ಇಲ್ಲಿ ಸಿಗುವಂತಹ ಒಂದು ಅನುಪಾತ 2 ಮತ್ತೆ 1 ಅಂದ್ರೆ 2:1 ಅನ್ನುವಂತ ಅನುಪಾತ ಸಿಗ್ತಾ ಇದೆ. ಉತ್ತರ ನೋಡೋಣ. ಹೈಡ್ರೋಜನ್ ಆಕ್ಸಿಜನ್ ನ ಅನುಪಾತ 1:2, ಬಿ ದಲ್ಲಿ ಆಕ್ಸಿಜನ್ ಹೈಡ್ರೋಜನ್ ನ ಅನುಪಾತ 2:3, ಸಿ ದಲ್ಲಿ ಹೈಡ್ರೋಜನ್ ಆಕ್ಸಿಜನ್ ನ ಅನುಪಾತ 2:1, ಡಿ ದಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನ ಅನುಪಾತ 3:2 ಇದೆ. ಈ ಅಣುಸೂತ್ರವನ್ನ ನೋಡಿದಾಗ ನಮ್ಗೆ ಸಿಗುವಂತ ಅನುಪಾತ ಅಂದ್ರೆ ಹೈಡ್ರೋಜನ್ 2, ಆಕ್ಸಿಜನ್ 1. ಸಿ ಉತ್ತರದಲ್ಲಿ ತಾವು ನೋಡಬಹುದು ಹೈಡ್ರೋಜನ್ 2 ಅಂತ ಕೊಡಲಾಗಿದೆ, ಆಕ್ಸಿಜನ್ 1 ಅಂತ ಕೊಡಲಾಗಿದೆ. ಆದ್ರಿಂದ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಅನುಪಾತ 2:1 ಈ ಒಂದು ಉತ್ತರ ಇಲ್ಲಿ ಸರಿಯಾಗತ್ತೆ. ಪ್ರಶ್ನೆ 10, ಸಸ್ಯಜನ್ಯ ದ್ರವಗಳ ವಿಘಟನೆಯಿಂದ ಕಾಂಪೋಸ್ಟ್ ಈ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಅಪಕರ್ಷಣ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ರೆಡಾಕ್ಸ್ ಕ್ರಿಯೆ. ಇಲ್ಲಿ ಅಪಕರ್ಷಣ ಕ್ರಿಯೆ ಆಗಲಿ ರೆಡಾಕ್ಸ್ ಕ್ರಿಯೆ ಆಗಲಿ ನಡೆಯುವುದಿಲ್ಲ. ಇನ್ನು ಕಾಂಪೋಸ್ಟ್ ತಯಾರಾಗುವಂತ ಒಂದು ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇರ್ತದೆ. ಆದ್ದರಿಂದ ಉಷ್ಣ ಬಿಡುಗಡೆ ಆಗುವಂತ ಕ್ರಿಯೆ ಅಂದ್ರೆ ಅದು ಬಹಿರುಷ್ಣಕ ಕ್ರಿಯೆ. ಅಂತರುಷ್ಣಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ ಆಗಿರುವಂತದ್ದು. ಪ್ರಶ್ನೆ 11, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ದಾರೆ. ಆಪ್ಷನ್ ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್ ಮತ್ತು ನೈಟ್ರೋಜನ್. ಸ್ನೇಹಿತರೆ, ಇಲ್ಲಿ ಕ್ಲೋರಿನ್ ಮತ್ತು ನೈಟ್ರೋಜನ್ ತಪ್ಪಾದ ಆನ್ಸರ್ ಆಗಿರ್ತದೆ. ಯಾಕಂದ್ರೆ ನೀರಿನಲ್ಲಿ ಯಾವುದೇ ರೀತಿಯ ಕ್ಲೋರಿನ್ ಆಗಲಿ ನೈಟ್ರೋಜನ್ ಅನಿಲ ಇರುವುದಿಲ್ಲ. ನೀರು ಆಕ್ಸಿಜನ್ ಮತ್ತು ಹೈಡ್ರೋಜನ್ ದಿಂದ ಆಗಿರುವಂತದ್ದು. ಇನ್ನು ನೀರಿನ ವಿದ್ಯುತ್ ವಿಭಜನೆ ಮಾಡುವಾಗ ನಾವು ಒಂದು ಅಗ್ರವನ್ನ ಕ್ಯಾಥೋಡ್ಗೆ ಇನ್ನೊಂದು ಆನೋಡ್ಗೆ ಜೋಡಿಸಿರ್ತೇವೆ. ಸ್ನೇಹಿತರೆ, ಕ್ಯಾಥೋಡ್ ಅಂದ್ರೆ ವಿದ್ಯುತ್ ಕೋಶದ ನೆಗೆಟಿವ್ ಎಂಡ್, ಋಣ ತುದಿ ಆಗಿರುತ್ತದೆ. ಅದೇ ರೀತಿ ಆನೋಡ್ ಅಂದ್ರೆ ಅದು ವಿದ್ಯುತ್ ಕೋಶದ ಧನ ತುದಿ ಆಗಿರುವಂತದ್ದು. ಇಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನು ನೋಡಿದಾಗ ಸಾಮಾನ್ಯವಾಗಿ ಆಕ್ಸಿಜನ್ಗಳು ನೆಗೆಟಿವ್ ಅಂದ್ರೆ ಋಣ ಆಯಾನುಗಳನ್ನ ಉಂಟು ಮಾಡುವಂತದ್ದು, ಹೈಡ್ರೋಜನ್ಗಳು ಧನ ಆಯಾನ್ಗಳನ್ನ ಉಂಟು ಮಾಡ್ತದೆ. ಇನ್ನು ಕ್ಯಾಥೋಡ್ ನೆಗೆಟಿವ್ ಆಗಿದೆ, ಹೈಡ್ರೋಜನ್ ಪಾಸಿಟಿವ್ ಆಗಿದೆ. ಆದ್ದರಿಂದ ಹೈಡ್ರೋಜನ್ ಇರುವಂತದ್ದು ಕ್ಯಾಥೋಡ್ ನ ಬಳಿ ಅದು ಬಿಡುಗಡೆಯಾಗುವಂತದ್ದು. ಇನ್ನು ನೆಗೆಟಿವ್ ಆಗಿರುವಂತಹ ಆಕ್ಸಿಜನ್ ಆನೋಡ್ ನ ಬಳಿ ಉಂಟಾಗ್ತದೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ದಾರೆ. ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಹೈಡ್ರೋಜನ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇದನ್ನ ತಾವು ಸುಲಭವಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಕ್ಯಾಥೋಡ್ ನ ಮೊದಲನೇ ಪದವಾಗಿರುವಂತಹ ಕ್ಯಾ ಮತ್ತೆ ಹೈಡ್ರೋಜನ್ ನ ಮೊದಲನೇ ಪದವಾಗಿರುವಂತಹ ಹೈ, ಕ್ಯಾ ಹೈ ಅನ್ನುವಂತಹ ಒಂದು ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಆ ರೀತಿ ತಾವು ನೆನ್ಪಿಟ್ಕೊಳ್ಬಹುದು, ಕ್ಯಾ ಹೈ. ಇನ್ನು ಆನೋಡ್ ನ ಬಳಿ ಆಕ್ಸಿಜನ್ ಉಂಟಾಗ್ತದೆ. ಆನೋಡ್ ಅಂದ್ರೆ ಅಲ್ಲಿ ಅ ಅಂತ ಬರ್ತದೆ, ಆಕ್ಸಿಜನ್ ನಲ್ಲಿ ಆ ಅಂತ ಬರ್ತದೆ. ಅ ಅನ್ನುವಂತ ಒಂದು ಪದ ಕ್ರಿಯೇಟ್ ಮಾಡಿಯೂ ಕೂಡ ಈ ರೀತಿ ತಾವಿಲ್ಲಿ ನೆನ್ಪಿಟ್ಕೊಳ್ಬಹುದು. ಪ್ರಶ್ನೆ 12, ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 4 ಸ್ಥಾನಪಲ್ಲಟ ಕ್ರಿಯೆಯ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ತಾವು ಸ್ಥಾನಪಲ್ಲಟ ಕ್ರಿಯೆ ಕುರಿತು ತಿಳ್ಕೊಳ್ಬೇಕು. ಅಲ್ಲಿ ಏನಾಗತ್ತಂದ್ರೆ ಒಂದು ಕ್ರಿಯಾಶೀಲ ಇರುವಂತಹ ಧಾತು ತನಗಿಂತ ಕಡಿಮೆ ಕ್ರಿಯಾಶೀಲ ಇರುವಂತಹ ಧಾತುವನ್ನ ಅದರ ಒಂದು ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸ್ತದೆ. ಅಂದ್ರೆ
ಸ್ಥಾನಪಲ್ಲಟಗೊಳಿಸುವಂತ ಧಾತು ಹೆಚ್ಚು ಕ್ರಿಯಾಶೀಲ ಆಗಿರಬೇಕು. ಈ 4 ಆಪ್ಷನ್ದಲ್ಲಿ ಸರಿಯಾದ ಉತ್ತರ ಯಾವ್ದಂತ ತಿಳ್ಕೊಳ್ಬೇಕಂದ್ರೆ ಅದು ಸಿ ಆಗಿದೆ. 2AgNO3 ಸಿಲ್ವರ್ ನೈಟ್ರೇಟ್ ಪ್ಲಸ್ Cu ಕಾಪರ್ ಗಿವ್ಸ್ CuNO3 ಟ್ವೈಸ್ ಕಾಪರ್ ನೈಟ್ರೇಟ್ ಪ್ಲಸ್ 2Ag ಅಂದ್ರೆ ಇಲ್ಲಿ 2Ag ಅಂದ್ರೆ ಅದು ಬೆಳ್ಳಿ ಆಗಿದೆ. ಇದೇ ಯಾಕೆ ಕರೆಕ್ಟ್ ಆನ್ಸರ್ ಅಂತ ತಿಳ್ಕೊಳ್ಬೇಕಂದ್ರೆ ನಾವು ಕ್ರಿಯಾಶೀಲತೆಯ ಒಂದು ಸರಣಿಯನ್ನ ತಿಳ್ಕೊಳ್ಬೇಕು. ಸೊ ಕ್ರಿಯಾಶೀಲತೆಯ ಸರಣಿಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವುದಂದ್ರೆ ಪೋ ಅಂದ್ರೆ ಪೊಟ್ಯಾಷಿಯಂ, ಸೋಡಿಯಂ, ನಂತರ ಬರುವಂತದ್ದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ, ಸೀಸ, ತಾಮ್ರ, ಪಾದರಸ. ಅತ್ಯಂತ ಕಡಿಮೆ ಕ್ರಿಯಾಶೀಲ ಆಗಿರುವಂತದ್ದು ಬೆಳ್ಳಿ ಮತ್ತು ಚಿನ್ನ. ಈ ಒಂದು ಕ್ರಿಯಾಶೀಲತೆಯ ಸರಣಿಯನ್ನ ತಾವು ನೆನ್ಪಿಟ್ಕೊಂಡ್ರೆ ಇಂಥ ಕ್ವಶನ್ ಗಳನ್ನ ಸುಲಭವಾಗಿ ಸಾಲ್ವ್ ಮಾಡಬಹುದು. ಮೊದಲ ಒಂದು ಆಪ್ಷನ್ ನೋಡೋಣ. ಇಲ್ಲಿ ಪಿಬಿ ಅಂದ್ರೆ ಸೀಸ ಇದು ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ತಾವಿಲ್ಲಿ ನೋಡಬಹುದು ಸೀಸ ಏನಿದೆ ಅಲ್ಲ ಅದು ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಆಗಿದೆ. ಅದರಿಂದ ಈ ಒಂದು ಕ್ರಿಯೆ ನಡೆಯುವುದಿಲ್ಲ. ಎರಡನೇ ಕ್ರಿಯೆಯಲ್ಲಿ ತಾವು ನೋಡ್ತಾ ಇದ್ದೀರಿ ಕಬ್ಬಿಣ ಸತುವನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಸೊ ಕಬ್ಬಿಣ ತಾವಿಲ್ಲಿ ನೋಡ್ತಾ ಇದ್ದೀರಿ ಸತುಗಿಂತ ಕಡಿಮೆ ಕ್ರಿಯಾಶೀಲ ಇರುವುದರಿಂದ ಈ ರಾಸಾಯನಿಕ ಕ್ರಿಯೆ ಕೂಡ ಇಲ್ಲಿ ನಡೆಯುವುದಿಲ್ಲ. ಇನ್ನು ಡಿ ದಲ್ಲಿ ಸಿಯು ಅಂದ್ರೆ ತಾಮ್ರ ಏನಾಗಿದೆ ಪಿಬಿ ಅಂದ್ರೆ ಸೀಸಕ್ಕಿಂತ ಕಡಿಮೆ ಕ್ರಿಯಾಶೀಲ ಆಗಿದೆ. ಅದರಿಂದ ಈ ರಾಸಾಯನಿಕ ಕ್ರಿಯೆ ಕೂಡ ಇಲ್ಲಿ ನಡೆಯುವುದಿಲ್ಲ. ಇನ್ನು ಮೂರನೇದು ಸಿ ಆಪ್ಷನ್ ಯಾಕೆ ಕರೆಕ್ಟ್ ಆಗಿದೆ ಅಂದ್ರೆ ತಾವಿಲ್ಲಿ ನೋಡ್ತಾ ಇದ್ದೀರಿ ತಾಮ್ರ ಅನ್ನುವಂಥದ್ದು AgNO3 ಅಂದ್ರೆ ಸಿಲ್ವರ್ ನೈಟ್ರೇಟ್ ದ್ರಾವಣದಿಂದ ಸಿಲ್ವರ್ ಅನ್ನ ಅಂದ್ರೆ ಬೆಳ್ಳಿಯನ್ನ ಏನ್ ಮಾಡ್ತಾ ಇದೆ ಇಲ್ಲಿ ಸ್ಥಾನಪಲ್ಲಟ ಮಾಡ್ತಾ ಇದೆ. ಸೊ ಕ್ರಿಯಾಶೀಲತೆ ಸರಣಿಯನ್ನ ನೋಡೋಣ. ತಾಮ್ರ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಅದು ಬೆಳ್ಳಿಯನ್ನ ಸ್ಥಾನಪಲ್ಲಟ ಮಾಡ್ತಾ ಇದೆ. ಇದು ಸಾಧ್ಯವಿದೆ ಯಾಕಂದ್ರೆ ಬೆಳ್ಳಿಗಿಂತ ತಾಮ್ರ ಏನಾಗಿದೆ ಹೆಚ್ಚು ಕ್ರಿಯಾಶೀಲವಾಗಿದೆ. ಆದ್ದರಿಂದ ಸ್ನೇಹಿತರೆ ಈ ಒಂದು ಕ್ರಿಯಾಶೀಲತೆಯ ಸರಣಿ ತಮ್ಗೆ ಗೊತ್ತಿರಬೇಕು. ಇನ್ನೂ ಸುಲಭವಾಗಿ ಇದನ್ನ ಗುರುತಿಸಬೇಕಂದ್ರೆ ತಾವು ಪ್ರತಿವರ್ತಕದಲ್ಲಿರುವಂತಹ ಧಾತು ಪಿಬಿ ಅನ್ನ ತಾವು ಇಲ್ಲಿ ನೋಡ್ತಾ ಇದ್ದೀರಿ, ಮತ್ತೆ ಉತ್ಪನ್ನದಲ್ಲಿ ಇರುವಂತಹ ಒಂದು ಧಾತು Fe ಇವೆರಡನ್ನು ಕಂಪೇರ್ ಮಾಡಿ ನೋಡ್ಬೇಕು. ಇವೆರಡೂ ಕಂಪೇರ್ ಮಾಡಿದಾಗ ಈ ಪಿಬಿ ಮತ್ತೆ Fe ಇದ್ರೊಳಗಡೆ ಈ ಫಸ್ಟ್ ಬರುವಂತ ಏನ್ ಧಾತು ಇದೆಯಲ್ಲ ಅದು ಹೆಚ್ಚು ಕ್ರಿಯಾಶೀಲ ಆಗಿರಬೇಕು. ಪಿಬಿ ಹೆಚ್ಚು ಕ್ರಿಯಾಶೀಲವಾಗಿದೆ ಕಬ್ಬಿಣಕ್ಕಿಂತ ಅಂತ ಆದ್ರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ನಡಿಲಿಕ್ಕೆ ಸಾಧ್ಯ ಇದೆ. ಅದೇ ಇಲ್ಲಿ ಬರುವಂತ ಒಂದು ಧಾತು ಉತ್ಪನ್ನದಲ್ಲಿ ಬರುವಂತ ಧಾತುವಿಗಿಂತ ಕಡಿಮೆ ಕ್ರಿಯಾಶೀಲ ಆಗಿದ್ರೆ ಈ ಒಂದು ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ. ಸೊ ಇವೆರಡನ್ನು ತಾವು ಗಮನದಲ್ಲಿಟ್ಟುಕೊಂಡು ಕೂಡ ಈ ರಾಸಾಯನಿಕ ಕ್ರಿಯೆಯ ಉತ್ತರವನ್ನ ಬರೀಬಹುದು. ಇನ್ನು ರಾಸಾಯನಿಕ ಕ್ರಿಯೆಯ ಸರಣಿಯನ್ನ ತಾವು ನೆನ್ಪಿಟ್ಕೊಳ್ಬೇಕಂದ್ರೆ ಆಯಾ ಧಾತುವಿನ ಮೊದಲ ಒಂದು ಪದವನ್ನ ತಾವು ನೆನ್ಪಿಟ್ಕೊಳ್ಬೇಕು. ಕ್ಯಾಮೆ, ನಂತರ ಅಸಕಸಿ, ನಂತರ ತಾಪ ಬೇಚಿ ಅಂತ ನೆನ್ಪಿಟ್ಕೊಳ್ಬಹುದು. ಅಂದ್ರೆ ಪೊಟ್ಯಾಷಿಯಂ, ಅಂದ್ರೆ ಸೋಡಿಯಂ, ಕ್ಯಾ ಅಂದ್ರೆ ಕ್ಯಾಲ್ಸಿಯಂ, ಮೇ ಅಂದ್ರೆ ಮೆಗ್ನೀಷಿಯಂ, ನಂತರ ಅಲ್ಯೂಮಿನಿಯಂ, ಸತು, ಕಬ್ಬಿಣ, ಸೀಸ, ತಾ ಅಂದ್ರೆ ತಾಮ್ರ, ಪಾ ಅಂದ್ರೆ ಪಾದರಸ, ಬೇ ಅಂದ್ರೆ ಬೆಳ್ಳಿ, ಚಿ ಅಂದ್ರೆ ಚಿನ್ನ. ಇಲ್ಲಿ ಕ್ರಿಯಾಶೀಲತೆ ಕಡಿಮೆ ಆಗ್ತಿರುವುದನ್ನು ತಾವು ಗಮನಿಸಬೇಕು. ಪೊಟ್ಯಾಷಿಯಂ ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿದೆ, ಅದರಿಗಿಂತ ಕಡಿಮೆ ಸೋಡಿಯಂ ಬರುತ್ತದೆ, ಅದರಿಗಿಂತ ಕಡಿಮೆ ಕ್ಯಾಲ್ಸಿಯಂ. ಇದೇ ರೀತಿ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಹೋಗಿ ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಅಂದ್ರೆ ಚಿನ್ನ ಆಗಿದೆ. ಈ ಪ್ರಶ್ನೆಯನ್ನ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಿರ್ತಾರೆ, ಅದರಿಂದ ಈ ಕುರಿತು ತಾವು ಸ್ವಲ್ಪ ಡಿಟೇಲ್ ಆಗಿ ಅಭ್ಯಾಸ ಮಾಡಬೇಕು. 13ನೇ ಪ್ರಶ್ನೆ, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ, ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ, ಯಾವುದೇ ಕ್ರಿಯೆ ನಡೆಯುವುದಿಲ್ಲ, ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ. ಸ್ನೇಹಿತರೆ ತಾವಿಲ್ಲಿ ನೋಡಬಹುದು ಕಬ್ಬಿಣ ಅನ್ನುವುದು ಒಂದು ಲೋಹ. ಯಾವುದೇ ಒಂದು ಇಲ್ಲಿ ಲೋಹಕ್ಕೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿದಾಗ, ಸಾಮಾನ್ಯವಾಗಿ ಲೋಹಗಳಿಗೆ ಒಂದು ಆಮ್ಲವನ್ನ ಸೇರಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ಇದನ್ನ ತಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಆದ್ದರಿಂದ ಒಂದನೇ ಉತ್ತರದಲ್ಲಿ ತಾವು ನೋಡ್ತಾ ಇದ್ದೀರಿ ಹೈಡ್ರೋಜನ್ ಅನಿಲ
ಉಂಟಾಗುವುದರ ಬಗ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕ್ಲೋರಿನ್ ಇರುವುದರಿಂದ ಈ ಕ್ಲೋರಿನ್ ಕಬ್ಬಿಣದ ಜೊತೆಗೆ ಸೇರಿ ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಜಾಗದಲ್ಲಿ ಸಲ್ಫ್ಯೂರಿಕ್ ಆಮ್ಲ ಅಂತ ಕೊಟ್ಟಿದ್ರೆ ಹೈಡ್ರೋಜನ್ ಅನಿಲದ ಜೊತೆಗೆ ಕಬ್ಬಿಣದ ಸಲ್ಫೇಟ್ ಉಂಟಾಗುತ್ತದೆ ಅನ್ನುವಂತ ಆನ್ಸರ್ ಕರೆಕ್ಟ್ ಆಗ್ತದೆ. ಆದರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಕೊಟ್ಟಿರುವುದರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. 14 ಇದನ್ನ ಜೂನ್ 2022 ಮತ್ತೆ ಏಪ್ರಿಲ್ 2022 ಪರೀಕ್ಷೆಯಲ್ಲಿ ಕೇಳಿರುವಂತದ್ದು. ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವಂತ ಲೋಹ. ಸ್ನೇಹಿತರೆ, ಆಗ್ಲೇ ಹೇಳಿರುವಂಗೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹವನ್ನ ಇಲ್ಲಿ ಗುರುತಿಸಬೇಕು. ಸೊ ಕ್ರಿಯಾಶೀಲತೆಯ ಸರಣಿಯನ್ನು ನೋಡಿದಾಗ ಚಿನ್ನ, ಬೆಳ್ಳಿ ಇದೆರಡು ಏನಿದೆಯಲ್ಲ ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲ ಆಗಿದೆ. ನಂತರ ತಾಮ್ರವನ್ನ ಮತ್ತೆ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ತಾಮ್ರದ ಸಲ್ಫೇಟ್ ದಿಂದ ತಾಮ್ರ ಸ್ಥಾನಪಲ್ಲಟ ಆಗಲ್ಲ. ನೆಕ್ಸ್ಟ್ ತಾವು ನೋಡ್ತಾ ಇದ್ದೀರಿ ಕಬ್ಬಿಣ ಅನ್ನುವಂಥದ್ದು. ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುವಾಗಿರುವಂತಹ ಧಾತು, ಅದರಿಂದ ಕಬ್ಬಿಣ ಸರಿಯಾದ ಉತ್ತರ. ಪ್ರಶ್ನೆ 15 ಫೆರಸ್ ಸಲ್ಫೇಟ್ ಹರಳುಗಳನ್ನು ಅಂದರೆ Fe2SO4 ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ ಏಕೆಂದರೆ ಈ ಸಂಯುಕ್ತವು ಅಂತ ಕೊಟ್ಟು 4 ಆಪ್ಷನ್ದಲ್ಲಿ ಒಂದೇದು ಸರಳ ಸಂಯುಕ್ತಗಳಾಗಿ ವಿಭಜನೆ ಹೊಂದುತ್ತದೆ, ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ, ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಕಂದು ಬಣ್ಣದ ಧೂಮನ್ನು ಉತ್ಪತ್ತಿ ಮಾಡುತ್ತದೆ. ಸ್ನೇಹಿತರೆ, ಇಲ್ಲಿ ಡಿ ಆಪ್ಷನ್ ರಾಂಗ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಕಂದು ಬಣ್ಣದ ಧೂಮ್ ಉಂಟಾಗುವುದಿಲ್ಲ. ಇನ್ನು ಆಪ್ಷನ್ ಎ ದಲ್ಲಿ ಸರಳ ಸಂಯುಕ್ತಗಳಾಗಿ ವಿಭಜನೆ ಹೊಂದುತ್ತದೆ, ಅದು ಸರಿಯಾಗಿದೆ. ಆದರೆ ಹಸಿರು ಬಣ್ಣ ಬರಲಿಕ್ಕೆ ಕಾರಣವನ್ನು ನಾವು ಹುಡುಕಬೇಕಾಗಿದೆ. ಆದ್ದರಿಂದ ಎ ಆಪ್ಷನ್ ಕೂಡ ಇಲ್ಲಿ ರಾಂಗ್ ಆಗಿದೆ. ಸಿ ಆಪ್ಷನ್ ನೋಡಿದಾಗ ಸಲ್ಫರ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ರಿಯೆಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ, ಆದ್ರೆ ಮತ್ತೆ ಹೇಳುವ ಹಾಗೆ ಹಸಿರು ಬಣ್ಣ ಬರಲಿಕ್ಕೆ ಕಾರಣವನ್ನು ನಾವು ಹುಡುಕಬೇಕು. ಅದರಿಂದ ಸಿ ಉತ್ತರ ಕೂಡ ಇಲ್ಲಿ ರಾಂಗ್ ಆಗತ್ತೆ. ಕಾರಣ ಏನಂದ್ರೆ ಅದರಲ್ಲಿರುವಂತಹ ನೀರಿನ ಅಣುಗಳು ಆ ಒಂದು ಸಂಯುಕ್ತ ವಸ್ತು ಕಳೆದುಕೊಳ್ಳುತ್ತದೆ. ಅದರಿಂದ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ. ಪ್ರಶ್ನೆ 16 ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ನಂತಹ ಅನಿಲ ಹಾಯಿಸಲು ಕಾರಣ ಸಂಕ್ಷಾರಣವನ್ನು ತಡೆಗಟ್ಟಲು, ಉತ್ಕರ್ಷಣೆಯನ್ನು ತಡೆಗಟ್ಟಲು, ಕಮಟುವಿಕೆಯನ್ನು ಮಾಡಲು, ಅಪಕರ್ಷಣೆಯನ್ನ ತಡೆಗಟ್ಟಲು. ಸ್ನೇಹಿತರೆ, ತಾವೆಲ್ಲ ಓದಿರ್ತೀರಿ ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಹಾಕ್ಲಿಕ್ಕೆ ಕಾರಣ ಅಲ್ಲಿ ಕಮಟುವಿಕೆಯನ್ನ ತಡೆಗಟ್ಟಲು ಅಂತ. ಆದ್ರೆ ಆಪ್ಷನ್ ದಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಮಟುವಿಕೆಯನ್ನ ಮಾಡಲು ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಉತ್ತರ ಸರಿಯಾಗಿರಲ್ಲ, ತಪ್ಪಾಗಿದೆ. ಅದೇ ರೀತಿ ಸಂಕ್ಷಾರಣ ತಡೆಗಟ್ಟಲು ಅಂದ್ರೆ ಅದು ಲೋಹಕ್ಕೆ ಸಂಬಂಧಪಟ್ಟಿರ್ತದೆ. ಅಪಕರ್ಷಣೆಯನ್ನ ತಡೆಗಟ್ಟಲಿಕ್ಕೆ ಅಂದ್ರೆ ಅದು ರಾಂಗ್ ಆನ್ಸರ್. ಇನ್ನು ಸರಿಯಾದ ಉತ್ತರ ಅಂದ್ರೆ ಉತ್ಕರ್ಷಣೆ ತಡೆಗಟ್ಟಲಿಕ್ಕೆ. ಯಾಕಂದ್ರೆ ಚಿಪ್ಸ್ ಗಳಲ್ಲಿರುವಂತಹ ಎಣ್ಣೆಯುಕ್ತ ಪದಾರ್ಥ ಆಮ್ಲಜನಕದೊಂದಿಗೆ ಸಂಯೋಗ ಆಗಿ ಅಥವಾ ವರ್ತಿಸಿ ಅವು ಉತ್ಕರ್ಷಣೆಗೆ ಒಳಪಡುತ್ತದೆ. ಅದನ್ನ ಕಮಟುವಿಕೆ ಅಂತ ಹೇಳ್ತಾರೆ. ಅದನ್ನ ತಪ್ಪಿಸ್ಲಿಕ್ಕೆ ಅಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನ ಸೇರಿಸಿರ್ತಾರೆ. ಅದರಿಂದ ಉತ್ಕರ್ಷಣ ತಡೆಗಟ್ಟಲು ಅನ್ನುವಂಥದ್ದು ಸರಿಯಾದ ಉತ್ತರ. ಇದೇ ಪ್ರಶ್ನೆಯನ್ನ ರಿವರ್ಸ್ ಮಾಡಿ ಕೇಳಬಹುದು. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ಉತ್ಕರ್ಷಣೆಯನ್ನ ತಡೆಗಟ್ಟಲು ಯಾವ ಅನಿಲ ಹಾಯಿಸ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಉತ್ತರ ನೈಟ್ರೋಜನ್ ಆಗಿರ್ತದೆ. ಸ್ನೇಹಿತರೆ, ಇದಿಷ್ಟು SSLC ವಿದ್ಯಾರ್ಥಿಗಳಿಗಾಗಿ LBA ಆಧಾರಿತ ಕ್ವಶನ್ ಬ್ಯಾಂಕ್ ಏನಿದೆಯಲ್ಲ ಅದರಲ್ಲಿ ಕೊಟ್ಟಿರುವಂತಹ ರಾಸಾಯನಿಕ ಕ್ರಿಯೆಗಳು ಪಾಠದ ಭೂ ಆಯ್ಕೆಯ ಪ್ರಶ್ನೆಗಳ ಉತ್ತರವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಈ ಕುರಿತು ಈ ವರ್ಷದ ಪರೀಕ್ಷೆಯಲ್ಲಿ ಕ್ವಶನ್ ಬರುವಂತ ಚಾನ್ಸಸ್ ಹೆಚ್ಚಾಗಿದೆ. ಅದರಿಂದ ಇದನ್ನ ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಎರಡನೇ ಪಾಠದ ಅಂದ್ರೆ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದ ಭೂ ಆಯ್ಕೆಯ ಪ್ರಶ್ನೆಗಳ ಉತ್ತರವನ್ನ ತಾವು ತಿಳ್ಕೊಳ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.